ಓಕೆ ಫೈನ್, ಡಿಸ್ಪ್ಲೇಲಿ ಹಾಕಿದ್ದು ಮಜಾ. ಹಾಂ, ಕಸ್ಟಮರ್ಸಿಗೆ ಇದು ಅರ್ಥ ಆಗುತ್ತೆ. ಏ ರುಕ್ಕು, ನಮಸ್ಕಾರ. ಏನಮ್ಮ ದಿಢೀರಂತ ಫೋನೇ ಮಾಡಿಲ್ಲ? ಕೂತ್ಕೋ. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಹೇಗೆ ನಡೀತಾ ಇದೆ ಮದುವೆ ವ್ಯವಸ್ಥೆಗಳೆಲ್ಲ? ಎಲ್ಲ ತಕ್ಕ ಮಟ್ಟಿಗೆ ಆಗ್ತಾ ಇದೆ ಸರ್. ಎಲ್ಲರೂ ಒಂದು ಹಂತಕ್ಕೆ ಎಂಗೇಜ್ಮೆಂಟ್ ವಾತಾವರಣಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ವೆರಿ ಗುಡ್. ಆಮೇಲೆ ಏನಿಷ್ಟು ದೂರ ಬಂದಿದ್ದು? ಈ ಸೂರ್ಯಪ್ರಕಾಶಿಂದ ಏನು ಸೇವೆ ಆಗಬೇಕಮ್ಮ? ಒಂದು ನಿಮಿಷ ತಗೊಳ್ಳಿ. ಏನು ಮಗಳೇ ಇದು? ಅದರಲ್ಲಿ 1,00,000 ರೂಪಾಯಿ ಇದೆ. 1,00,000ನಾ? ಮದುವೆಗೆ ಹುಡುಗಿ ಮನೆಯಿಂದ ಹುಡುಗನ ಮನೆಗೆ ಏನಾದರೂ ಕೊಡಬೇಕಲ್ವಾ, ಅದಕ್ಕೆ ಸರ್. ಹೆಣ್ಣಿನ ಕಡೆಯವರಿಂದ ಗಂಡಿನ ಕಡೆಯವ್ರಿಗೆ ಕೊಡಬೇಕಾ? ಯಾರು ಕೇಳಿದ್ರು? ನಮ್ಮ ಮನೆಯವ್ರು ಯಾರು ಫೋನ್ ಮಾಡಿದ್ರ? ಇಲ್ಲ ಸರ್. ನಾನೀಗಾಗಲೇ ಹೇಳಿದ್ದೀನಿ ತಾನೇ, ಈ ಮದುವೆಗೆ ಸಂಬಂಧಪಟ್ಟಂಗೆ ಎಲ್ಲ ಖರ್ಚು ನಾನೇ ಮಾಡ್ತೀನಿ. ಅದು ನಿಮ್ಮ ಮನೆಯಲ್ಲಾಗಲಿ ನನ್ನ ಮನೆಯಲ್ಲಾಗಲಿ ಒಂದು ಬಿಡುಗಾಸು ಖರ್ಚಾದರೂ ಕೂಡ ಅದು ಸೂರ್ಯಪ್ರಕಾಶ್ದು ಅಂತ ಮಾತು ಕೊಟ್ಟಿದ್ದೀನೋ ಇಲ್ವೋ? ಹೌದು ಸರ್, ನೀವು ಶ್ರೀಮಂತರು. ಈ ಮದುವೆನ ಅದ್ಧೂರಿಯಾಗಿ ಮಾಡಿಸೋ ತಾಕತ್ತು ನಿಮಗಿದೆ. ಆದರೆ ಇದು ನನ್ನ ಅಕ್ಕನ ಮದುವೆ. ಅಣ್ಣ ಬದುಕಿದ್ದಾಗ ಕಲ್ಯಾಣಿ ಅಕ್ಕನ ಮದುವೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ 1000 ಕನಸು ಕಂಡಿದ್ದ. ನನ್ನ ತಂಗಿನ ರಾಜ್ಕುಮಾರಿ ಥರ ಕಳಿಸ್ಕೊಡ್ಬೇಕು ಅಂತ ಯಾವಾಗಲೂ ಹೇಳ್ತಿದ್ದ. ಅಣ್ಣ ಇವಾಗ ನಮ್ಮ ನಡುವೆ ಇಲ್ಲದೆ ಇರ್ಬೋದು, ಆದರೆ ಅವನು ಕಷ್ಟಪಟ್ಟು ಬೆವರು ಸುರಿಸಿರೋ ದುಡ್ಡು ಅಕ್ಕನ ಮದುವೆಗೆ ಬಳಕೆ ಆಗಬೇಕು ಅನ್ನೋದು ನನ್ನ ಆಸೆ. ಇದನ್ನು ನಮ್ಮ ಅಣ್ಣನ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಅಂದ್ಕೊಂಡು ತಗೊಳ್ಳಿ ಸರ್. ಕೂತ್ಕೋ. ಮದುವೆ ಅಂದ್ರೆ ಏನು? ಕನ್ಯಾದಾನ ಅಂತ ಹೇಳ್ತಾರೆ. ನಿಮ್ಮ ಕುಲದ ಕನ್ಯೆಯನ್ನು ನಮ್ಮ ಕುಲಕ್ಕೆ ದಾನ ಮಾಡೋದು. ಹೆಣ್ಣಿನ ಮನೆಯಿಂದ ಒಂದು ಸಾಸಿವೆ ಕಾಳು ತಗೊಂಡ್ರೂ ಕೂಡ ಅದು ಗಂಡಿನ ಮನೆಗೆ ಅಂಟ್ಕೊಳ್ಳುವಂಥ ಪಾಪ, ಜೊತೆಯಲ್ಲಿ ಶಾಪ. ಸರ್, ನೀವು ನಮಗೆ ಮಾಡಿರೋದ್ರಲ್ಲಿ ಇದು ಕಿಂಚಿತ್ತೂ ಅಲ್ಲ. ಇದು ನಿಮಗಾಗಲಿ ನಿಮ್ಮ ಮಗನಿಗಾಗಲಿ ನಾವು ಕಟ್ತಾ ಇರೋ ಬೆಲೆ ಅಲ್ಲ, ನಮ್ಮ ಕಡೆಯಿಂದ ಕಾಣಿಕೆ ಅಷ್ಟೇ. ಕಾಣಿಕೆಯಾಗಿ ನಿಮ್ಮ ಅಕ್ಕನೇ ಈ ಮನೆ ಸೊಸೆಯಾಗಿ ಬರ್ತಾ ಇದ್ದಾಳಲ್ಲ ಮಗಳೇ, ಇನ್ನೇನು ಕೊಡಬೇಕು? ಹೆಣ್ಣಿನ ಮನೆಯವರಿಗೆ ಕ್ಷಣ ಕ್ಷಣಕ್ಕೂ ಅನಿರೀಕ್ಷಿತವಾದ ಖರ್ಚುಗಳು ಬರ್ತಾ ಇರುತ್ತೆ. ಇಟ್ಕೋಬೇಕಾಗತ್ತೆ ನಿನಗೆ. ಇಲ್ಲ ಸರ್, ನನಗೋಸ್ಕರ ಅಲ್ಲ ಅಂದರೂ ನಮ್ಮ ಅಣ್ಣನಿಗೋಸ್ಕರನಾದರೂ ತಗೊಳ್ಳಿ. ಅಣ್ಣ ಇಲ್ಲೇ ಎಲ್ಲೋ ನಿಂತು ನಮ್ಮನ್ನ ನೋಡ್ತಾ ಇರ್ತಾನೆ, ಹಾರೈಸ್ತಿರ್ತಾನೆ. ಅದಕ್ಕೋಸ್ಕರ ಆದರೂ ತಗೊಳ್ಳಿ ಸರ್. ಆಯಿತು ಮಗಳೇ, ನಿನ್ನ ಸಂತೋಷಕ್ಕೋಸ್ಕರ, ನಿಮ್ಮ ಅಣ್ಣನ ಆತ್ಮಶಾಂತಿಗೋಸ್ಕರ ನಾನು ಈ ಹಣ ತಗೊಳ್ತೀನಿ. ಆದರೆ ಇದರಲ್ಲಿ ಒಂದೇ ಒಂದು ಬಿಡುಗಾಸು ಈ ಮದುವೆಗೆ ನಾನು ಬಳಸೋದಿಲ್ಲ. ಇದನ್ನು ಹಾಗೆ ಜೋಪಾನವಾಗಿ ಇಟ್ಟಿರ್ತೀನಿ. ನಿಮ್ಮ ಅಕ್ಕ ಇಲ್ಲಿ ಬಾಳ್ವೆ ಮಾಡೋಕ್ಕೆ ಬರ್ತಾಳಲ್ಲ, ಬಂದಾಗ ಇದನ್ನು ಅಣ್ಣನ ನೆನಪು ಅಂತ ನೋಡ್ತಾ ಇರಲಿ. ಅವಶ್ಯಕತೆ ಇದ್ದಾಗ ತಗೊಂಡು ಅವಳು ಬಳಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸರ್. ನಾನಿನ್ನು ಬರ್ತೀನಿ. ಆಯಿತು ಮಗಳೇ, ದೀರ್ಘಾಯುಷ್ಮಾನ್ ಬ. ಏ ಮಗಳೇ, ಅಲ್ಲ ನೀನು ನಮ್ಮ ಅಂಗಡಿ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದೆ. ಆ ಕೆಲಸ ಖಾಲಿ ಇದೆ, ನೀನು ಬಂದೇ ಇಲ್ಲ. ಅಕ್ಕನ ಮದುವೆ ಕೆಲಸ ತುಂಬ ಇದೆ ಸರ್. ಅದೆಲ್ಲ ಮುಗಿಸ್ಕೊಂಡು ನಾನೇ ಬಂದು ಜಾಯ್ನ್ ಆಗ್ತೀನಿ. ಆಯಿತು, ಹೋಗ್ಬಿಡ್ ಬಾ. ಇದು ಹಣ ಅಲ್ಲ, ಅಣ್ಣ ತಂಗಿಯ ಪ್ರೀತಿ ವಾತ್ಸಲ್ಯದ ಅದ್ಭುತವಾದಂಥ ಒಂದು ಬಂಧ. ಅದಕ್ಕೆ ಹೇಳೋದು, ಸಿಟ್ಟು ಮಾಡಿಕೊಂಡು ಭೂಮಿ ತಾಯಿ ಮೇಲೆ ಕಾಲಿಡಬಾರ್ದು ಅಂತ. ಹುಷಾರ್ ಕಣ್ರಿ,
ರೋಡಲ್ಲಿ ಆಟೋ ಓಡಿಸ್ತಾ ಇರ್ತೀರಾ, ನೋಡ್ಕೊಂಡು ಓಡಿಸಿ. ಈ ಥರ ಬೀಳ್ತಾ ಇರಬೇಡಿ. ಅಮ್ಮ ಅಮ್ಮ ಹೇಳಿಮ್ಮ, ಯಾರು ಬೇಕಿತ್ತು? ಕಂದದ ಕಡ್ಡಿ ತಗೊಳ್ಳಿ ಅಮ್ಮ, ತುಂಬ ಚೆನ್ನಾಗಿದೆ. ಬೇಡಮ್ಮ, ಅಮ್ಮ ಇದ್ದಾಗ ನನ್ನ ಹತ್ರನೇ ತಗೊಳ್ತಿದ್ರು. ಅಮ್ಮ ಮನೇಲಿಲ್ಲ, ಇನ್ನೊಂದ್ಸತಿ ತಗೋತೀವಿ. ತುಂಬ ಬಿಸಿಲಿದೆ, ಓಡಾಡಿ ಓಡಾಡಿ ತುಂಬ ಬಾಯಾರಿಕೆ ಆಗಿದೆ. ಸ್ವಲ್ಪ ನೀರು ಕೊಡ್ತೀರಾ? ತಗೊಂಬರ್ತೀವಿ. ರುಕು, ಏನಿದು? ಯಾಕೆ ಹೀಗೆಲ್ಲ ಚಲಾಪಿಲಿ ಆಗಿದೆ? ಅಕ್ಕ, ಬಾಗ್ಲ ಬಗ್ಗೆ ಅಕ್ಕ. ಹೌದು, ಈ ಚಾಕು ಯಾಕೆ ಇಲ್ಲದೆ ಬಿದ್ದಿದೆ? ಅಮ್ಮ, ಮನೆಗೆ ಯಾವ್ದೋ ಹೆಂಗ್ಸ್ ನುಗ್ಗಿ ಅಕ್ಕನ ಚುಚ್ಚೋದು ಟ್ರೈ ಮಾಡಿದ್ಲಮ್ಮ. ರುಕ್ಕುನಿ ಕಾಪಾಡಿದ್ದು. ಅಯ್ಯೋ ದೇವ್ರಿ, ಏನು ನಡೀತಿದೆ ನಮ್ಮನೆಯಲ್ಲಿ? ಒಂದು ಕಷ್ಟ ಮುಗಿತಿದ್ದಂಗೆ ಇನ್ನೊಂದು ಶುರು ಆಗ್ತಿದೆ ಅಲ್ಲ. ನಮ್ಮ ಮನೆಗೆ ನುಗ್ಗಿ ಚಾಕು ಹಾಕೋಕ್ ಬರೋದು ಅಂದ್ರೆ ಏನಿದ್ರ ಅರ್ಥ? ಇದೆಲ್ಲ ಸೂರ್ಯಪ್ರಕಾಶ್ ಮನೆಯವ್ರದೇ ಕೆಲಸ. ಹಸು ವೇಷದಲ್ಲಿರೋ ನರಿಗಳವರಲ್ಲ. ಸುಪಾರಿ ಕೊಟ್ಟು ನಮ್ನೆಲ್ಲ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಭವ್ಯ, ಏನಂತ ಮಾತಾಡ್ತಿದೀಯ? ನಾನ್ ನಿನಕ್ಕ ತಪ್ಪು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಡೆದಿರೋದೆಲ್ಲ ಸುಳ್ಳ? ಸುಮ್ನೆ ನನ್ನ ಯಾಕೆ ಬೈತಿದ್ಯಾ? ನಡೆದಿರೋದು ಸುಳ್ಳಲ್ಲ, ಆದ್ರೆ ಬೇರೆ ಯಾರ್ದು ತಲೆ ಕಟ್ಟೋ ತಪ್ಪು. ನಮ್ಗಿರೋ ಕೋಪಕ್ಕೆ ಸುಮ್ಮನೆ ಅವ್ರ ಮೇಲೆ ಗೂಬೆ ಕೂರ್ಸಕ್ ಹೋಗ್ಬೇಡ. ಅವ್ರು ಯಾಕೆ ಇಷ್ಟು ಕೆಳಮಟ್ಟ ಕಿಳಿತಾರೆ? ಅವ್ರಿಗೆ ಇದರಿಂದ ಏನು ಸಿಗುತ್ತೆ? ಎದುರಿಸ್ತಾ ಇದಾರಕ್ಕ. ಹೊರ್ಗೆ ಮದ್ವೆ ನಾಟಕ ಆಡಿ ನಾವೇ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಇಷ್ಟೆಲ್ಲ ಮಾಡ್ತಾ ಇದಾರೆ. ನೋಡಿ, ಒಂದು ಕೆಲಸ ಮಾಡೋಣ. ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಚಾಕು ಹಿಡ್ಕೊಂಡು ಮನೆಗೆ ಬರೋದು ಅಂದರೆ ಸಣ್ಣ ವಿಷಯ ಅಲ್ಲ. ಅವಳು ಯಾರೋ ಕಳ್ಳಿ ಅನ್ಸುತ್ತೆ. ಮನೇಲಿ ನಾನು ಒಬ್ಬಳೇ ಇದ್ದೀನಿ ಅಂತ ಅನ್ಕೊಂಡು ಕಳ್ತನ ಮಾಡಕ್ ಬಂದಿರ್ತಾಳೆ. ಅಷ್ಟರಲ್ಲಿ ರುಕ್ಕು ಬಂದು ಕಾಪಾಡಿದ್ಲು. ಸುಮ್ಮನೆ ಮದುವೆ ಟೈಮಲ್ಲಿ ಪೊಲೀಸ್ ಸ್ಟೇಷನು ಕೇಸು ಅಂತ ಬೇಡ ಅನಿಸ್ತಿದೆ. ನಾನು ಅಕ್ಕಪಕ್ಕದವ್ರ ಕಿವಿ ಮೇಲೆ ಈ ಮಾತು ಹಾಕಿರ್ತೀನಿ, ಅಂದರೆ ಅವರು ಸ್ವಲ್ಪ ಗಮನದಲ್ಲಿಟ್ಟಿರ್ತಾರೆ. ಮದುವೆ ಟೈಮ್ ಅಲ್ವಾ, ಇಂಥದ್ದೆಲ್ಲ ಆಗೋದು ಸಹಜ. ಯಾವತ್ತೂ ನಮ್ಮ ಹುಷಾರಿಲ್ಲಿ ನಾವು ಇರಬೇಕು ಅಷ್ಟೇ.